ಹರಿ ಓಂ. 10ನೇ ಅಧ್ಯಾಯದ 2ನೇ ಶ್ಲೋಕ. ನಮೇ ವಿದುಸ್ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಭಗವಂತ ತನ್ನ ಸ್ವರೂಪ ಎಂಥದ್ದು, ತನ್ನ ಶಕ್ತಿ ಸಾಮರ್ಥ್ಯ ಎಷ್ಟು ದೊಡ್ಡದು ಅನ್ನೋದನ್ನು ಹೇಳುತ್ತಿದ್ದಾನೆ. ನಮೇ ವಿದುಃ ಸುರಗಣಾಃ, ದೇವತೆಗಳ ಗುಂಪು, ಮುಕ್ಕೋಟಿ ದೇವತೆಗಳು ಅಂತ. ಎಷ್ಟೆಲ್ಲ ದೇವಾನುದೇವತೆಗಳಿದ್ದಾರೆ, ಯಕ್ಷರು, ಗಂಧರ್ವರು, ಹೀಗೆ ಅನೇಕ ದೇವತೆಗಳ ವಿಭಾಗ ಇದೆ. ಯಾವ ದೇವತೆಗಳು ಕೂಡ ಮೇ ನ ವಿದುಹು, ಮೇ ನನ್ನನ್ನು ಅಂತ ಅರ್ಥ. ನನ್ನನ್ನ ಯಾರೂ ಕೂಡ ತಿಳಿದಿಲ್ಲ. ಯಾಕೆ? ಮೇ ಪ್ರಭವಂ, ನನ್ನ ಪ್ರಭವವನ್ನ, ಪ್ರಭವ ಶಬ್ದಕ್ಕೆ ಪ್ರಭಾವ, ನನ್ನ ಮಹತ್ವ, ನನ್ನ ಮಹಿಮೆಗಳನ್ನ ದೇವತೆಗಳು ಪೂರ್ತಿ ತಿಳಿದಿಲ್ಲ. ಯಾಕಂದ್ರೆ ಎಲ್ಲರೂ ಅಷ್ಟೇ ಅವರವರ ಯೋಗ್ಯತೆಗನುಗುಣವಾಗಿ ದೇವರ ಬಗ್ಗೆ ತಿಳ್ಕೊಳ್ಬಹುದು ಹೊರತು ಭಗವಂತನನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಮೇ ಪ್ರಭವಂ, ನನ್ನ ಮಹತ್ವ, ನನ್ನ ಸಾಮರ್ಥ್ಯ, ಅದನ್ನ ಸುರಗಣ, ಬರೀ ಯಾರೋ ಒಬ್ಬ ದೇವತೆ ಇಲ್ಲ, ಸಮಸ್ತ ದೇವತೆಗಳ ಗುಂಪು, ಬ್ರಹ್ಮಾದಿ ದೇವತೆಗಳು ಕೂಡ ಮೇ ಪ್ರಭವಂ ನ ವಿದುಹು, ನನ್ನ ಒಂದು ಸಾಮರ್ಥ್ಯ, ನನ್ನ ಮಹಿಮಾನೆಗಳನ್ನು ತಿಳಿದಿಲ್ಲ. ಅಥವಾ ಇನ್ನೊಂದು ಅರ್ಥ, ಪ್ರಭವ ಶಬ್ದಕ್ಕೆ ಉತ್ಪತ್ತಿ ಅಂತ, ಹುಟ್ಟು ಅಂತನೂ ಅರ್ಥ ಇದೆ. ಭಗವಂತ ಅನೇಕ ಅವತಾರಗಳ ಮಾಡಿದ್ದಾನೆ. ಮತ್ಸ್ಯಕೂರ್ಮಾದಿ ದಶಾವತಾರಗಳು, ಅನೇಕ ಅವತಾರಗಳು, ಲೆಕ್ಕವಿಲ್ಲದಷ್ಟು ಅವತಾರಗಳನ್ನ ಭಗವಂತ ಮಾಡಿದ್ದಾನೆ. ಭಗವಂತ ಹುಟ್ಟುತ್ತಾನೆ. ಆದರೆ ಆ ಹುಟ್ಟು ಅಂದ್ರೆ ಎಂಥದ್ದು? ನಮ್ಮಂತೆ ಪ್ರಾಕೃತವಾದ ಹುಟ್ಟಲ್ಲ. ನಮ್ಮಂತೆ ಗರ್ಭವಾಸದ ದುಃಖವನ್ನ ಅನುಭವಿಸಿ ಹುಟ್ಟುವಂತ ಹುಟ್ಟು ಭಗವಂತನದ್ದಲ್ಲ. ಅಥವಾ ನಮ್ಮಂತೆ ಕರ್ಮವನ್ನ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಹುಟ್ಟಲ್ಲ. ನಾವು ಒಂದು ಜನ್ಮವನ್ನ ಪಡೆದಿದ್ದೇವೆ ಅಂದ್ರೆ ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ಲಿಕ್ಕೋಸ್ಕರ ನಮ್ಗೊಂದು ಜನ್ಮ ಬಂದಿದೆ ಅಂತ ಅರ್ಥ. ಅಂದ್ರೆ ನಾವು ಒಂದು ಜನ್ಮ ಪಡೆದಿದ್ದೇನಕ್ಕೆ? ನಮ್ಮ ಕರ್ಮವನ್ನ, ಪೂರ್ವ ಪ್ರಾರಬ್ಧವನ್ನ, ಪೂರ್ವ ಕರ್ಮವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ಹುಟ್ಟು ಪಡೆದಿದ್ದು. ಆದರೆ ದೇವರು ಹಾಗಲ್ಲ, ಅವನ ಕರ್ಮವನ್ನ ಕಳ್ಕೊಳ್ಳಿಕ್ಕೋಸ್ಕರ ಜನ್ಮ ಪಡೆದದ್ದಲ್ಲ. ಭಗವಂತ ಲೋಕಕ್ಕೆ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರವಾಗಿ ಜನ್ಮ ಪಡೆದದ್ದು. ಮತ್ತೆ ನಮ್ಮಂತೆ ಪ್ರಾಕೃತ ಶರೀರದಿಂದ ಭಗವಂತ ಉತ್ಪತ್ತಿ ಆದದ್ದಲ್ಲ. ಅಪ್ರಾಕೃತ ಶರೀರಿ ಭಗವಂತ. ನಮ್ಮಂತೆ ಒಬ್ಬ ಕೃಷ್ಣ ಎಲ್ಲ ಗೋಪಾಲಕರ ಮಧ್ಯದಲ್ಲಿ ಅವನು ಒಬ್ಬ ಗೋಪಾಲಕನಂತೆ ಕಾಣ್ತಾನೆ, ಆದ್ರೆ ಅವನು ಆ ಗೋಪಾಲಕರಂತೆ ಅಲ್ಲ ಅವನು. ಹೀಗೆ ಭಗವಂತನ ಹುಟ್ಟು, ಅದರ ಹುಟ್ಟಿನ ಹಿನ್ನೆಲೆ ಅದು ಯಾವ ತರ ಅಪ್ರಾಕೃತವಾದದ್ದು, ಇದನ್ನ ಪರಿಪೂರ್ಣವಾಗಿ ದೇವತೆಗಳು ಕೂಡ ತಿಳಿದಿಲ್ಲ. ಹೋಗ್ಲಿ, ನಿರಂತರವಾಗಿ ಭಗವತ್ ತತ್ವವನ್ನ ಚಿಂತನೆ ಮಾಡತಕ್ಕಂತಹ ಭಗವಂತನ ಧ್ಯಾನ ಮಾಡತಕ್ಕಂಥ ಋಷಿಗಳು ಅವರಾದ್ರೂ ತಿಳಿದಿದ್ದಾರೆ. ಅಂದ್ರೆ ಮಹರ್ಷಯ, ಮಹರ್ಷಿಗಳು, ಶ್ರೇಷ್ಠ ಜ್ಞಾನಿಗಳು, ಅವರೂ ಕೂಡ ಭಗವಂತನ ಪರಿಪೂರ್ಣವಾದ ಪ್ರಭಾವವನ್ನ, ಭಗವಂತನ ಪರಿಪೂರ್ಣವಾಗಿರತಕ್ಕಂಥ ಸಾಮರ್ಥ್ಯವನ್ನ ಅವ್ರು ಯಾರೂ ಕೂಡ ತಿಳಿದಿಲ್ಲ. ಮಹರ್ಷಯ ನ ದೇವಾಹ ಅಥವಾ ಜ್ಞಾನ ಸುರಗಣಾಹ ನ ಮಹರ್ಷಯ. ಭಗವಂತನ ಉತ್ಪತ್ತಿ, ಭಗವಂತನ ಸಾಮರ್ಥ್ಯ, ಭಗವಂತನ ಮಹತ್ವ, ಇದ್ಯಾವುದನ್ನೂ ಕೂಡ ಸಮಸ್ತ ದೇವತೆಗಳು, ಸಮಸ್ತ ಋಷಿ ಮುನಿಗಳು, ಋಷಿ ಮಂಡಲ ಯಾರು ಕೂಡ ತಿಳಿದಿಲ್ಲ. ಹಾಗಾಗಿ ನಾನು ಹೇಳ್ತೀನಿ, ಅಹಂ ಆದರ್ಹಿ ದೇವಾನ ಮಹರ್ಷೀಣಾಂಚ ಸರ್ವಶಃ. ನೋಡಿ, ನಮಗಿಂತ ಯಾರು ತುಂಬಾ ಹಿರಿಯರು ಅವ್ರ ಬಗ್ಗೆ ಪೂರ್ತಿ ನಮ್ಗೆ ಗೊತ್ತಿರ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನಾವು ನೋಡ್ಲಿಕ್ಕೆ ಶುರು ಮಾಡಿದ್ಮೇಲೆ, ನಮಗೆ ಬುದ್ಧಿ ಬಂದು ಆ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಅವರೇನು ಅಂತ ನಮ್ಗೆ ಗೊತ್ತಿರುತ್ತೆ. ನಾವು ಕಣ್ಣು ಬಿಡೋದಕ್ಕಿಂತ ಮುಂಚೆ, ನಮಗೆ ಕಣ್ಣು ಬಿಟ್ಟು ಅವನನ್ನ ನೋಡಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಅವನೇನು ನಮಗ್ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬದಲಾಗ್ಬೋದು. ತುಂಬಾ ರಾಜಸ ತಾಮಸ ಆಗ್ಬೋದು, ತುಂಬಾ ತಾಮಸ ಸಾತ್ವಿಕ ಆಗ್ಬೋದು ಅಲ್ವಾ? ಯಾರೇನು ಬೇಕಾದ್ರೂ ಆಗ್ಬಾರ್ದು. ನಾವೀಗ ನೋಡುವಾಗ ಒಳ್ಳೆಯನಿದ್ದಾನೆ ಅಂದ್ಮೇಲೆ ಮೊದ್ಲು ಒಳ್ಳೆಯವನಿರ್ಬೇಕು ಅಂತಿಲ್ಲ, ಕೆಟ್ಟವನಾಗಿರ್ಬೋದು. ಅಥವಾ ಈ ಕೆಟ್ಟವನಿದ್ದಾನೆ ಅಂದ್ಮೇಲೆ ಈಗ ಅವ್ನು ಮೊದ್ಲಿಂದನೂ ಕೆಟ್ಟವನಂತ ಆಗ್ಬೇಕಲ್ಲ, ಮೊದ್ಲಿಂದ ಒಳ್ಳೆಯವನಾಗಿರ್ಬೋದು. ಹಾಗೆ ಒಬ್ಬ ವ್ಯಕ್ತಿಯನ್ನ ನಾವು ಯಾವಾಗ್ಲಿಂದ ನೋಡ್ಲಿಕ್ಕೆ ಶುರು ಮಾಡ್ಬೋ ಅವಾಗಿಂದ ಅವ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು ಹೊರತು ಅದಕ್ಕಿಂತ ಹಿಂದೆ ಅವನ ಬಗ್ಗೆ ನಾವು ತಿಳ್ಕೊಳ್ಳಿಕ್ ಸಾಧ್ಯವಿಲ್ಲ. ಹಾಗೆ ಈ ಭಗವಂತ ಅನಾದಿ ಕಾಲದಿಂದ ಇರತಕ್ಕಂಥವನು. ಅನಾದಿ ಕಾಲ ಭಗವಂತ ಇವತ್ತಿನಿಂದಿದ್ದಾನೆ ಅಂತಿಲ್ವ, ಅನಾದಿ ಕಾಲದಿಂದ ಇದ್ದಾನೆ. ಆದ್ರೆ ಉಳಿದವರೆಲ್ಲರೂ ಕೂಡ ದೇವತೆಗಳು, ಋಷಿಗಳು, ಮನುಷ್ಯರು, ಮನುಷ್ಯೋತ್ತಮರು, ಗಂಧರ್ವರು, ಇವರೆಲ್ಲರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಜನ್ಮವನ್ನ ಪಡೆದವರು. ಅಂದ್ರೆ ಎಲ್ಲರೂ ಕೂಡ ಆದಿ ಇರುವವರು, ಹುಟ್ಟು ಇರುವವರು, ಸೃಷ್ಟಿ ಇರುವವರು. ಭಗವಂತ ಹಾಗಲ್ಲ. ಭಗವಂತ ಅನಾದಿಯಾದನ್ನು. ಅಹಂ ಹಿ ಸರ್ವದೇವಾನಾಂ ಆದಿ, ಅಹಂ ಹಿ ದೇವಾನಾಂ, ಎಲ್ಲಾ ದೇವತೆಗಳಿಗೂ, ಎಲ್ಲಾ ಮಹರ್ಷಿಗಳು, ಸರ್ವಶಃ ಎಲ್ಲರಿಗಿಂತಲೂ ಕೂಡ ಆದಿ, ಮೊದಲಿಗ ನಾನು. ಅಂದ್ರೆ ಮೊದಲಿಂದಲೂ ಕೂಡ ನಾನಿದ್ದೇನೆ.
ಅಥವಾ ಇನ್ನೊಂದು ಅರ್ಥ, ಆ ನಾನು ಆದಿ ಅಂದ್ರೆ ಉತ್ಪತ್ತಿ ಕಾರಣ ಅಂತ ಅರ್ಥ. ಎಲ್ಲರ ಉತ್ಪತ್ತಿಗೆ, ಉತ್ಪತ್ತಿ ಅಂದ್ರೆ ಹುಟ್ಟು, ಎಲ್ಲರ ಹುಟ್ಟಿಗೆ ಕಾರಣ ನಾನು. ನೋಡಿ, ನಾವೆಲ್ಲರ ನಮ್ಮ ತಂದೆ ತಾಯಿಂದರ ಮಕ್ಕಳು. ನಮ್ಮ ತಂದೆ ತಾಯಿಂದರ ಪೂರ್ವ ನಮಗ್ ಗೊತ್ತಿಲ್ಲ. ನಾವು ಏನು ತಂದೆ ತಾಯಿಯಿಂದ ನೋಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಆಮೇಲೆ ನಮ್ಮ ಅಪ್ಪ ಅಮ್ಮ ಗೊತ್ತು ಹೊರತು, ನಮ್ಮ ಅಪ್ಪ ಅಮ್ಮ ನಮಗೆ ಅಪ್ಪ ಅಮ್ಮ ಆಗೋದಕ್ಕಿಂತ ಮೊದಲೇನು ಗೊತ್ತಿಲ್ಲ. ಹಾಗೆ ಸಕಲ ದೇವತೆಗಳಿಗೂ, ಸಕಲ ಋಷಿಗಳಿಗೂ, ಎಲ್ಲರಿಗೂ, ಜಗತ್ತಿನಲ್ಲಿರುವಂತ ಎಲ್ಲರಿಗೂ ನಾನು ಆದಿ. ಆದಿ ಅಂದ್ರೆ ನಾನು ತಂದೆ ಅಂತ ಅರ್ಥ. ಉತ್ಪತ್ತಿ ಕಾರಣ ನಾನು, ನಾನು ತಂದೆ. ನನ್ನ ಮಡದಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯೇ ತಾಯಿ. ಅಹಂ ದೇವಾನಾಂ ಮಹರ್ಷೀಣಾಂ, ಎಲ್ಲಾ ದೇವತೆಗಳಿಗೂ ಎಲ್ಲಾ ಋಷಿಗಳಿಗೂ, ಅಷ್ಟು ಮಾತ್ರ ಅಲ್ಲ, ಸರ್ವಶಃ ಸಮಸ್ತ ಚರಾಚರಾತ್ಮಕವಾಗಿರತಕ್ಕಂತಹ ಸಮಸ್ತ ಜಗತ್ತಿಗೂ ಕೂಡ ಅಹಂ ಆದಿರ್ಹಿ, ನಾನೇ ಅಲ್ವ ಕಾರಣ. ಹಿ ಅನ್ನೋದು ಕಾರಣಾರ್ಥಕವಾದ ಅವ್ಯಯ. ಅಂದ್ರೆ ನನ್ನನ್ನ ಎಲ್ಲರೂ ಪರಿಪೂರ್ಣವಾಗಿ ತಿಳಿದಿಲ್ಲ, ಅಥವಾ ನನ್ನನ್ನ ಯಾರೂ ಪರಿಪೂರ್ಣವಾಗಿ ತಿಳಿದಿಲ್ಲ. ಯಾಕೆ ಪರಿಪೂರ್ಣವಾಗಿ ತಿಳಿದಿಲ್ಲ ಅಂದ್ರೆ, ನಮ್ಮೆಲ್ಲರ ಉತ್ಪತ್ತಿ ಕಾರಣ, ನಮ್ಮೆಲ್ಲರ ಹುಟ್ಟಿಗೆ ಕಾರಣನಾದವನು ಭಗವಂತ ಆದ್ಮೇಲೆ ನಾವ್ ಹೇಗ್ ತಿಳಿದಿಕ್ ಸಾಧ್ಯ? ಸಾಧ್ಯವೇ ಇಲ್ಲ. ಹಿ ಏಕೆಂದರೆ ಅಂತ ಅರ್ಥ. ಯಾಕೆ ಎಲ್ಲರೂ, ಮೊದಲನೇ ಹೇಳಿದ್ದು ನಮೇ ವಿದು ಸುರಗಣ, ನನ್ನನ್ನ ಯಾರೂ ಕೂಡ ಪರಿಪೂರ್ಣವಾಗಿ ತಿಳಿದಿಲ್ಲ. ಅಲ್ಲ, ಯಾಕೆ ತಿಳಿದಿಲ್ಲ? ಹಿ ಏಕೆಂದರೆ ಎಲ್ಲರ ಉತ್ಪತ್ತಿಗೆ ಕಾರಣ ನಾನು, ಎಲ್ಲರ ತಂದೆ ನಾನು, ಎಲ್ಲರ ತಾಯಿ ನಾನು, ಎಲ್ಲರ ತಂದೆ ತಾಯಿ ನಾನು ಅಂತಾದ್ಮೇಲೆ ನನ್ನನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ತಿಳ್ಕೊಂಡಿದ್ದಾರೋ ಅಷ್ಟೇ ತಿಳ್ಕೊಂಡಿದ್ದಾರೆ. ಅವ್ರು ಕಣ್ಬಿಡೋದಕ್ಕಿಂತ ಮುಂಚೆ ನನ್ನ ಮಹತ್ವ, ನನ್ನ ಪ್ರಭಾವ, ನನ್ನ ಪ್ರಕ್ರಿಯೆ ಇದ್ಯಾವುದೋ ಅವ್ರು ಕಂಡೇ ಇಲ್ಲ. ಹಾಗಾಗಿ ಯಾರೂ ಕೂಡ ನನ್ನನ್ನ ಪರಿಪೂರ್ಣವಾಗಿ ತಿಳಿದವರು ಅಂತ ಜಗತ್ನಲ್ಲಿ ಇಲ್ಲವೇ ಇಲ್ಲ. ಸುರಗಣಾಹ, ಸಮಸ್ತ ದೇವತೆಗಳ ಸಮುದಾಯವು, ಮಹರ್ಷಯ, ಎಲ್ಲಾ ಋಷಿಗಳು. ಋಷಿಗಳು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಋಷಜ್ಞಾನೇ ಅಂತ ಧಾತು. ಋಷಜ್ಞಾನೇ ಎಂಬ ಧಾತುವಿನಿಂದ ಹುಟ್ಟಿದ ಶಬ್ದ ಋಷಿ ಶಬ್ದ. ಬರೀ ಸಾಮಾನ್ಯ ಋಷಿಗಳಲ್ಲ, ಮಹರ್ಷಿಗಳು, ಬಹಳ ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳು. ಅವ್ರು ಯಾರೂ ಕೂಡ ಮೇ ಪ್ರಭವಂ, ನನ್ನ ಹುಟ್ಟನ್ನು, ನನ್ನ ಜನ್ಮವನ್ನು, ನನ್ನ ಜನ್ಮದ ಹಿನ್ನೆಲೆಯನ್ನು, ನನ್ನ ಜನ್ಮ ಯಾವ ರೀತಿಯಲ್ಲಾಯ್ತು, ಜನ್ಮದ ನಂತರ ನಾನು ಹೇಗಿದ್ದೇನೆ ಇದನ್ನು, ಅಥವಾ ನನ್ನ ಪ್ರಭವ, ನನ್ನ ಮಹತ್ವವನ್ನು, ನನ್ನ ಮಹಿಮೆಗಳನ್ನು ನಾವಿದು ಪರಿಪೂರ್ಣವಾಗಿ ತಿಳಿದಿಲ್ಲ. ತಿಳಿದಿಲ್ಲ ಅಂದ್ರೆ ಅರ್ಥ ಏನು? ಪರಿಪೂರ್ಣವಾಗಿ ತಿಳಿದಿಲ್ಲ. ಮೇ ಅನ್ನೋದು ಷಷ್ಠಿ ವಿಭಕ್ತಿಯ ಅರ್ಥ. ಮಮ ಮೇ, ನನ್ನ, ನನ್ನ ಅಂತ ಅರ್ಥ, ನನಗೆ ಸಂಬಂಧಪಟ್ಟ ಅಂತ ಅರ್ಥ. ಹಿ ಏಕೆಂದರೆ ಅಹಂ ನಾನು, ದೇವಾನಾಂ ಸಕಲ ದೇವತೆಗಳಿಗೂ, ಮಹರ್ಷೀಣಾಂ ಸಕಲ ಋಷಿಗಳಿಗೂ, ಚ ಮತ್ತು ಸರ್ವಶಃ ಎಲ್ಲರಿಗೂ ಕೂಡ, ಆದಿಹಿ ಉತ್ಪತ್ತಿ ಕಾರಣನು, ಎಲ್ಲರ ಹುಟ್ಟುವಿಕೆಗೆ ನಾನು ಕಾರಣ, ಎಲ್ಲರ ಜನ್ಮವಾದದ್ದೇ ನನ್ನಿಂದ. ಹಾಗಾಗಿ ನನ್ನನ್ನ ಯಾರೂ ಪರಿಪೂರ್ಣವಾಗಿ ತಿಳಿದಿಲ್ಲ. ನಾನು ನನ್ನನ್ನ ನಿನಗೆ ತೋರಿಸ್ತೀನಿ. ನನ್ನ ತನವನ್ನ, ನನ್ನ ವ್ಯಕ್ತಿತ್ವವನ್ನ, ನನ್ನ ಸಾಮರ್ಥ್ಯವನ್ನ, ನನ್ನ ಪ್ರಭವಗಳನ್ನ, ನನ್ನ ಮಹಾತ್ಮೆಗಳನ್ನು ತಿಳಿಸಿಕೊಡ್ತೇನೆ. ನಿನ್ನ ಯೋಗ್ಯತೆ, ನಿಮ್ಮೆಲ್ಲರ ಯೋಗ್ಯತೆಗೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಿ, ನನ್ನನ್ನು ತಿಳ್ಕೊಳ್ಳಿ ಅಂತ ಕೃಷ್ಣ ಎಲ್ಲರ ಮೇಲಿನ ಕರುಣೆಯಿಂದಾಗಿ ಅವನೇ, ಇದು ಆಟೋಬಯೋಗ್ರಫಿ, ಅವನೇ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಮತ್ತೊಬ್ಬ ಪರಿಚಯ ಮಾಡಿಕೊಟ್ರೆ ಮತ್ತೊಬ್ಬನಿಗೆ ಅವನ ಬಗ್ಗೆ ಎಷ್ಟು ಗೊತ್ತೋ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಆದ್ರೆ ಒಬ್ಬ ಪ್ರಾಮಾಣಿಕನಾದವನು ತನ್ನನ್ನ ತಾನು ಪರಿಚಯ ಮಾಡಿಕೊಂಡ್ರೆ ಅದು ಬಹಳ ಉತ್ತಮ. ಅಪ್ರಾಮಾಣಿಕರು ಮಾಡ್ಕೊಳ್ತಾರೆ ಪರಿಚಯವನ್ನ. ಏನಕ್ಕೋಸ್ಕರವಾಗಿ? ತನ್ನಲ್ಲಿ ಇಲ್ಲದೆ ಇದ್ದದ್ದನ್ನ ತನ್ನಲ್ಲಿ ತೋರಿಸ್ಕೊಳ್ಳಿಕ್ಕೋಸ್ಕರವಾಗಿ ಆಟೋಬಯೋಗ್ರಫಿ ಅಂತ ಬರೀತಾರೆ. ಇದು ಹಂಗಲ್ಲ. ಕೃಷ್ಣ ಜಗತ್ತಿನ ನಿಯಾಮಕ, ಜಗತ್ತಿನ ಒಡೆಯ. ಹಾಗಾಗಿ ಅವನು ಯಾರಿಗೂ ಮೋಸ ಮಾಡಿ ಏನೂ ಆಗ್ಬೇಕಾಗಿಲ್ಲ, ಎಲ್ಲವೂ ಅವನದ್ದೇ. ಭಕ್ತರಿಗೆ ಉಪಾಸನೆ ಮಾಡ್ಲಿಕ್ಕೆ ಅನುಕೂಲವಾಗ್ಲಿ, ಭಕ್ತರು ಜ್ಞಾನವನ್ನ ಪಡಿಲಿಕ್ಕೆ ಅನುಕೂಲವಾಗ್ಲಿ ಅಂತ ಹೇಳಿ, ಯಾರೋ ನನ್ನ ಕಥೆಯನ್ನ ಬರೆಯೋದಕ್ಕಿಂತಲೂ ಕೂಡ, ಯಾರೋ ನನ್ನ ಬಗ್ಗೆ ಹೇಳೋದಕ್ಕಿಂತಲೂ ಕೂಡ ನನ್ನ ಬಗ್ಗೆ ನಾನೇ ನಿಮಗೆ ಸರಿಯಾಗಿ ತಿಳಿಸ್ಕೊಟ್ಟು ಬಿಡ್ತೀನಿ. ಆಗ ನಿಮಗೆ ಯಾವ ಗೊಂದಲಕ್ಕೂ ಅವಕಾಶ ಇಲ್ಲ. ಯಾಕಂದ್ರೆ ದೇವರ ಬಗ್ಗೆ, ದೇವರು ಅಂದ್ರೆ ಏನು? ಅವರವರಿಗೆ ಮನಸ್ಸಿಗೆ ಬಂದಂಗೆ ಹೇಳ್ತಾರೆ. ಆದ್ರೆ ಯಾರ್ಯಾರ ಮಾತು ನಾವೇ ಕೇಳಬೇಕು? ಸಾಕ್ಷಾತ್ ದೇವರೇ ಹೇಳಿದ್ದಾನೆ. ನಾನು ಅಂದ್ರೆ ಏನು, ದೇವರು ಅಂದ್ರೆ ಏನು ಅದನ್ನು ಸಾಕ್ಷಾತ್ ದೇವರೇ ಹೇಳಿದ್ದಾನೆ, ಸಾಕ್ಷಾತ್ ಭಗವಂತನ ಹೇಳಿದ್ದಾನೆ ಅಂದ್ಮೇಲೆ ಆ ಭಗವಂತನ ಮಾರ್ಗದರ್ಶನದ ಮೂಲಕವಾಗಿ ಭಗವಂತನನ್ನ ಅರಿತುಕೊಳ್ಳುವ. ಯಾಕಂದ್ರೆ ಕೆಲವರು ಅವರನ್ನವರೇ ಭಗವಂತ ಅನ್ಕೊಳ್ಳೋರಿದ್ದಾರೆ. ಇನ್ ಕೆಲವರು ಅವರಿಗೆ ಯಾವ ತರ ಬೇಕೋ ಹಾಗೆ ಭಗವಂತನನ್ನ ವರ್ಣನೆ ಮಾಡೋರಿದ್ದಾರೆ. ಇದು ಯಾವುದು ಭಗವಂತ ಅಲ್ಲ. ಭಗವಂತ ಅಂದ್ರೆ ಭಗವಂತನೇ ಅವನ ಸ್ವಂತ ಬಾಯಿಯಿಂದಾಗಿ ಏನ್ ಹೇಳಿದ್ದಾನೋ ಅದೇ ಭಗವಂತ. ಅದನ್ನ ಗೀತೆಯಲ್ಲಿ ಭಗವಂತ ತನ್ನ ಬಗ್ಗೆ ತಾನು ನಿರೂಪಣೆಯನ್ನ ಅನೇಕ ಕಡೆಗಳಲ್ಲಿ ಮಾಡ್ತಾನೆ. ವಿಶೇಷವಾಗಿ ವಿಭೂತಿ ಅಧ್ಯಾಯದಲ್ಲಿ ಮಾಡ್ತಾನೆ.
ಹಾಗಾಗಿ ಆ ದೇವರ ಬಗ್ಗೆ ವಿಶೇಷವಾಗಿ ತಿಳಿಲಿಕ್ಕೋಸ್ಕರವಾಗಿರತಕ್ಕಂತ ಅಧ್ಯಾಯ ಈ ವಿಭೂತಿ ಅಧ್ಯಾಯ. ನಮೇ ವಿದುಸ್ತುರಗಣ ಪ್ರಭವಂ ನ ಮಹರ್ಷಯ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಶ್ರೀಕೃಷ್ಣಾರ್ಪಣ.